ನಾನು ನೋಡಿದಂಗೆ ಅತಿ ಹೆಚ್ಚು ಒತ್ತಡದಲ್ಲಿ ಟಿ ವಿ ಪತ್ರಕರ್ತರು ಕೆಲಸ ಮಾಡ್ತಿರ್ತಾರೆ. ಫಿಸಿಕಲ್ ಸ್ಟ್ರೇನು, ಮೆಂಟಲ್ ಸ್ಟ್ರೇನ್ ಎರಡೂ ಇರುತ್ತೆ ಪತ್ರಿಕೋದ್ಯಮದಲ್ಲಿ. ಹಾಗಿರುವಾಗ ಅವರ ಆರೋಗ್ಯ ಕೈ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. 2 ರೀತಿಯ ಸಮಸ್ಯೆಗಳಾಗ್ತವೆ ಒಬ್ಬ ವ್ಯಕ್ತಿಯ ಜೀವ ಹೋದರೆ. ಒಂದು ಎಮೋಷನಲ್ ಲಾಸ್, ಮತ್ತೊಂದು ಫಿನಾನ್ಷಿಯಲ್ ಲಾಸ್. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ. ಸೊ ಬಿಲ್ಡ್ ಇನ್ಕಮ್ ಸ್ಟ್ರೀಮ್ಸ್. ಆ ನಂತರ ಗುರಿ ಕೇಂದ್ರಿತವಾಗಿ ಹೂಡಿಕೆ ಮಾಡಿ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶರತ್ MS ಅವರು. ಅವರ ಪುಸ್ತಕ ಇತ್ತೀಚೆಗೆ ಬಂದಿರುವಂಥದ್ದು. ಶರತ್ ಅವರು ಪತ್ರಕರ್ತರ ಹೌದು, ಅಂಕಣಕಾರರು ಹೌದು, ಲೇಖಕರು ಹೌದು. ಈಗ ನಾನು ಅವರನ್ನು ಲೇಖಕರಾಗಿ ನೋಡ್ತಾ ಇದ್ದೀನಿ. ಫಿನಾನ್ಸ್ ಸಂಬಂಧಪಟ್ಟಂತೆ ಪುಸ್ತಕ ಮಿಡ್ಲ್ ಕ್ಲಾಸ್ ಟು ರಿಚ್ ಅಂತ ಬಹುರೂಪಿ ಪ್ರಕಾಶನ ಇದನ್ನು ಪಬ್ಲಿಷ್ ಮಾಡಿದೆ. ಇದನ್ನು ನೀವು ಬೈ ಮಾಡಿ ಓದಿ ಅಂತ ಕೇಳ್ಕೊಳ್ತೀನಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ನೋಡಿ. ಶರತ್ತು ನಾನು ಸುಮಾರು ವರ್ಷಗಳಿಂದ ಪರಿಚಯ. 2005 ನಾನು TV9 ಜಾಯ್ನ್ ಆದೆ. ಬಹುಶಃ ನಾನು 10ಗೆ ನಾನು ಬಿಟ್ಟೆ. 9 ಟೈಮಲ್ಲಿ ನೀವು ಬಂದರೆ 9 ಟೈಮಲ್ಲಿ ಬಂದೆ ಸರ್. ಹಾಂ ನಾನು ಇವ್ರು ಜಾಯ್ನ್ ಆಗಿ ಸ್ವಲ್ಪ ವರ್ಷಕ್ಕೆ ನಾನು TV9 ಬಿಟ್ಟು ಸುವರ್ಣ ನ್ಯೂಸಿಗೆ ಹೋದೆ. ಆಮೇಲೆ ಇವರು ದಿಗ್ವಿಜಯ್ಗೆ ಹೋದರು, ಅಲ್ಲಿ ಎಡಿಟರ್ ಆದರು. ಹೀಗೆ ಸಾಕಷ್ಟು ಲೈಫನ್ನು ಬದಲಾವಣೆ ಮಾಡ್ಕೊಂಡು ಬಂದಿದ್ದೀವಿ ನಾನು ಮತ್ತು ಶರತ್. ಹಾಗೆ ನೋಡಿದರೆ ಆದರೆ ಮೂಲತಃ ಪತ್ರಕರ್ತರು ನಾವು. ಪತ್ರಕರ್ತರಾಗಿ ಈಗ ಕಾಂಟೆಂಟ್ ಕ್ರಿಯೇಷನ್ ಇದ್ದೀವಿ. ಇದು ಒಂಥರ ಜರ್ನಲಿಸ್ಟಿಕ್ ಜಾಬೇ. ಆದರೆ ಒಂದು ಮೀಡಿಯಾ ಸಂಸ್ಥೆಯಲ್ಲಿ ಏನು ಕೆಲಸ ಮಾಡಿದೆ ಅದು ಬೇರೆ, ಇದು ಬೇರೆ ಖಂಡಿತ. ಆದರೆ ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಾವು ಪತ್ರಕರ್ತರ ಬಗ್ಗೆನೇ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಪತ್ರಕರ್ತರು ಎಲ್ಲ ಮಾಡ್ತಾರೆ, ಎಲ್ಲರ ಬಗ್ಗೆನೂ ಹೋರಾಟ ಮಾಡ್ತಾರೆ, ಆದರೆ ತಮ್ಮ ಲೈಫನ್ಗೆ ಬಗ್ಗೆನೇ ಕಾಳಜಿ ಇರಲ್ಲ ಭಾಳಷ್ಟು ಸಲ. ಇವತ್ತು ಕೂಡ ನಾವು ಎಷ್ಟೋ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಪತ್ರಕರ್ತರಿಗೆ ತೊಂದರೆ ಆಗಿದೆ, ಹಣಕಾಸು ಸಹಾಯ ಮಾಡಿ ಅಂತ ನಾವು ಮಾಡಿದ್ದೀವಿ. ಅದು ಒಳ್ಳೆಯ ಒಂದು ಜೆಸ್ಚರ್ ನಾವೆಲ್ಲ ಮಾಡ್ತಾ ಇರೋದು. ಆದರೆ ನಮ್ಮ ಒಂದು ಲೈಫನ್ನು ಅಂದರೆ ನಮ್ಮ ಹಣಕಾಸಿನ ಒಂದು ಜೀವನವನ್ನು ನಾವು ನಿರ್ವಹಣೆ ಯೂಶ್ವಲಿ ಮಾಡಲ್ಲ. ಕೆಲವೊಬ್ಬ ಜಾಣರಿದ್ದಾರೆ. ನಮ್ಮ ಜಯಪ್ರಕಾಶ್ ಶೆಟ್ಟಿ ಫಾರ್ ಎಕ್ಸಾಂಪಲ್, ಅವರು ETVನಲ್ಲಿದ್ದಾಗೆ ಅವರು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದು ನಾನು ನೋಡಿದ್ದೀನಿ. ಅವರು ಮತ್ತು ಕೇಶವ್ ಅಂತಿದ್ರು, ಅವರಿಬ್ಬರು ಕೂಡ ಇನ್ವೆಸ್ಟ್ ಮಾಡ್ತಿದ್ರು. ಅದು ಒಂದು ಸ್ವಲ್ಪ ಮಾತಾಡ್ತಿದ್ರು. ನನಗೆ ಅವಾಗ ಅದ್ರ ಬಗ್ಗೆ ಏನೂ ಅರಿವಿರಲಿಲ್ಲ. ಆಮೇಲೆ ನಾವು ಹಂಗೆ ನೋಡಿದ ಭರತ್ ಚಂದ್ರ ಅವರೆಲ್ಲ ಹೇಳಿದ್ರು ಕೂಡ ನಾವು ಮಾಡಲಿಲ್ಲ. ಯಾಕೆಂದರೆ ನಮ್ಗೆ ಆ ಮೈಂಡ್ಸೆಟ್ಟೇ ಬರಲಿಲ್ಲ ತುಂಬ ವರ್ಷಗಳ ಕಾಲ. ಅದರ ನಂತರ ಯಾವಾಗ ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ನೋ ಇದೆಲ್ಲ ಗೊತ್ತಾಯಿತು. ನಾನು ಸ್ವಲ್ಪ ಬುದ್ಧಿವಂತನಾಗಿ ಒಂದಷ್ಟು ಇನ್ವೆಸ್ಟ್ಮೆಂಟು, ಒಂದಷ್ಟು ಇನ್ಶೂರೆನ್ಸ್ ಇದೆಲ್ಲವನ್ನು ಮಾಡ್ಕೊಂಡು ಹೋದೆ. ಸೊ ಶರತ್, ಈ ನಮ್ಮ ಪತ್ರಕರ್ತರು ಏನಿದ್ದಾರೆ ಅವರ ಒಂದು ಲೈಫಿಗೆ ಸಂಬಂಧಪಟ್ಟಂತೆ ಎಲ್ರಿಗೂ ದಯವಿಟ್ಟು ಅನ್ಕೋಬೇಡಿ. ಕೆಲವರು ಬುದ್ಧಿವಂತರಿರ್ತೀರ, ಕೆಲವರು ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿರ್ತೀರ, ಕೆಲವರು ಗಳಿಸಿರ್ತೀರ, ಎಲ್ಲ ಮಾಡಿರ್ತೀರ. ಆದರೆ ಸಾಮಾನ್ಯವಾಗಿ ಒಬ್ಬ ರಿಪೋರ್ಟ್ರು, ಒಬ್ಬ ಡೆಸ್ಕಲ್ಲಿರುವಂಥ ಕೆಲಸ, ಒಬ್ಬ ಆ್ಯಂಕರು ಒಂದು 15-20 ಸಾವಿರದಿಂದ ಹಿಡ್ಕೊಂಡು 1 ಲಕ್ಷದವರೆಗೆ ಸಂಬಳ ಏನು ಈ ರೇಂಜಲ್ಲಿ ಇದಾರಲ್ವ, ಅಥವಾ ಈಗ 1.25 ಲಕ್ಷ ತನಕ ಅನ್ಕೋಬಹುದು. ಈ ರೇಂಜಲ್ಲಿ ಇರುವಂಥವ್ರು ಭಾಳಷ್ಟು ಜನ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿರಲ್ಲ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇಸಿಕಲಿ ಏನಂತ ಹೇಳಿದ್ರೆ ಸರ್, ಪತ್ರಕರ್ತರು ನೀವು ಹೇಳ್ದಂಗೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಹೋಗ್ತಾರೆ ಅಂದರೆ, CM ಆಫೀಸ್ ಮುಂದೆ ಹೋಗಿ ಅವರನ್ನು ಪೀಡಿಸಿ ಅದಕ್ಕೆ ಉತ್ತರವನ್ನು ಕಂಡು ಹಿಡಿದು ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಪರಿಹಾರವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಿ. ಪತ್ರಿಕೋದ್ಯಮದ ಜರ್ನಿಯಲ್ಲಿ ನಾವು ಸಾಕಷ್ಟು ಅದನ್ನು ಮಾಡಿದ್ದೀವಿ. ಆದರೆ ಈ ಪ್ರಕ್ರಿಯೆಯಲ್ಲಿ ನಾವು ಏನು ಮರಿತೀವಿ ಅಂತ ಹೇಳಿದ್ರೆ, ನಮಗೂ ಒಂದು ಕುಟುಂಬ ಇದೆ, ನಮಗೂ ಒಂದು ಜವಾಬ್ದಾರಿ ಇದೆ, ನಮ್ಮನ್ನು ನಂಬಿಕೊಂಡು ಒಂದು 4 ಜನ ಇದ್ದಾರೆ ಅನ್ನೋದನ್ನು ಮರ್ತು ಬಿಡ್ತೀವಿ. ಎಷ್ಟೋ ಸತಿ ಇದು ನಾವು ಕಣ್ಣಾರೆ ನೋಡಿದ್ವಿ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಅವ್ರಿಗೇನೋ ಒಂದು ಹೃದಯಾಘಾತನೋ ಅಥವಾ ಮತ್ತೇನೋ ಸಮಸ್ಯೆ ಆಗಿ ಅವರು ಬಿಟ್ಟು ಹೋಗ್ತಾರೆ. ಕುಟುಂಬಕ್ಕೆ ಬಹಳ ದೊಡ್ಡ ಫಿನಾನ್ಷಿಯಲ್ ಶಾಕ್ ಆಗುತ್ತೆ. ನೋಡಿ ಸರ್, ಒಂದು ಕುಟುಂಬದಲ್ಲಿ 2 ರೀತಿಯ ಸಮಸ್ಯೆಗಳಾಗ್ತವೆ ಒಬ್ಬ ವ್ಯಕ್ತಿಯ ಜೀವ ಹೋದರೆ. ಒಂದು ಎಮೋಷನಲ್ ಲಾಸ್, ಮತ್ತೊಂದು ಫಿನಾನ್ಷಿಯಲ್ ಲಾಸ್. ಎಮೋಷನಲ್ ಲಾಸನ್ನು ರಿಕವರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿಗೆ ನಾವು ಸರಿಸಮಾನಾಗಿ ಇದು ಇಷ್ಟು ದುಡ್ಡು, ಆ ವ್ಯಕ್ತಿಯ ಜೀವಕ್ಕೆ ಎಷ್ಟು ಮೌಲ್ಯ ಅಂತ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಪರಿಹಾರ ಇಲ್ಲ. ಆದರೆ ಈ ಫಿನಾನ್ಷಿಯಲ್ ಲಾಸ್ಗೆ ಪರಿಹಾರ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಫಿನಾನ್ಷಿಯಲ್ ತಯಾರಿ. ನಾವು ಆರ್ಥಿಕವಾಗಿ ನಮ್ಮನ್ನು ನಾವು ಸರಿಯಾಗಿ ಒಂದು ಚೌಕಟ್ಟಾಕಿ ನಾವು ಅದರೊಳಗಡೆ ನಾವು ಬದುಕದೇ ಇದ್ದರೆ ಪತ್ರಕರ್ತರ ಲೈಫು ಡೋಲಾಯಮಾನ ಆಗಿಬಿಡುತ್ತೆ. ಸೊ ಏನು ಮಾಡಬೇಕಪ್ಪ ಪತ್ರಕರ್ತರೆಲ್ಲರೂ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಥಿಂಕಿಂಗ್ ಸೆಲ್ಫ್ ಈಸ್ ನಾಟ್ ಸೆಲ್ಫಿಶ್ ಬಿಕಾಸ್ ನಥಿಂಗ್ ಕ್ಯಾನ್ ಬಿ ಗಿವನ್ ಔಟ್ ಆಫ್ ಎಂಟಿ
ಬೌಲ್ ಅಂತ. ಖಾಲಿ ಕೊಡದಿಂದ ಯಾರಿಗೂ ನೀರು ಕೊಡೋಕ್ಕಾಗಲ್ಲ, ಯಾಕೆಂದರೆ ತುಂಬಿದ ಕೊಡದಿಂದ ಮಾತ್ರ ನೀರು ಕೊಡ್ಬೋದು. ತುಂಬಿದ ಕೊಡ ಅಂದರೆ ಏನು? ಮೊದಲು ನನ್ನ ಜೀವನವನ್ನು ಸರಿಯಾಗಿ ಇಟ್ಕೊಳ್ಳೋದು. ನನ್ನ ಜೀವನವನ್ನು ನಾನು ಸರಿಯಾಗಿ ಇಟ್ಕೊಂಡ್ರೆ ಅಂದರೆ ನನ್ನ ಬದುಕಿಗೆ ಬೇಕಾದ ಭದ್ರತೆ, ಆರ್ಥಿಕ ಸುಧಾರಣೆ ಇದೆಲ್ಲವನ್ನು ಮಾಡಿಕೊಂಡ್ರೆ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೈ ಹಿಡಿದು ಅವರನ್ನು ಮೇಲೆತ್ತಿ ನಿಲ್ಲಿಸುವಂಥ ಪ್ರಯತ್ನ ಮಾಡ್ಬೋದು. ತುಂಬ ಚೆನ್ನಾಗಿ. ಈಗ ನಾವು ಅದನ್ನು ಮಾಡದೇ ಇದ್ದರೆ ನಮ್ಮ ಬದುಕಿಗೆ ನಾಳೆ ದಿವಸ ನಾವು ಕೈ ಚಾಚುವಂಥ ಪರಿಸ್ಥಿತಿಯನ್ನು ತಂದುಕೋತೀವಿ. ಬಹುತೇಕ ನೀವು ಹೇಳ್ದಂಗೆ ಕೆಲವರು ಬುದ್ಧಿವಂತರಿದ್ದಾರೆ, ಪತ್ರಕರ್ತರು ಎಲ್ಲವನ್ನ ಮಾಡ್ಕೊಂಡಿದ್ದಾರೆ. ಆದರೆ ಬಹುಪಾಲು ಈ ಬಗ್ಗೆ ಯಾರಿಗೆ ನಾಲೆಡ್ಜ್ ಇಲ್ವೋ ಆ ಪತ್ರಕರ್ತರು ಎಲ್ಲರೂ ಒಂದು ರೀತಿ ಅತಂತ್ರ ಸ್ಥಿತಿಗೆ ಬಂದು ನಿಲ್ತಿದ್ದಾರೆ. ಅದಕ್ಕೇನಪ್ಪ ಅಂತ ಹೇಳಿದ್ರೆ ಬೇಸಿಕಲಿ ಒಂದಿಷ್ಟು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ಪತ್ರಕರ್ತರು ಗಮನ ಕೊಡಲೇಬೇಕು. ಎಸ್ಪೆಷಲಿ ಏನಂತ ಹೇಳಿದ್ರೆ ನಾನು ಇತ್ತೀಚೆಗೆ ಸರ್ ಈ ಪ್ರೆಸ್ ಕ್ಲಬ್ ಮಹಿಳಾ ವಿಭಾಗ ಏನಿದೆ ಅವರಿಗೆ ಒಂದು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನ ವರ್ಕ್ಶಾಪನ್ನು ಮಾಡಿದೆ. ಒಂದು 20-25 ಜನ ಬಂದಿದ್ದರು. ಒಂದು ಅರ್ಧ ದಿನ ಹೇಗೆ ಒಂದು ಹಣಕಾಸು ನಿರ್ವಹಣೆಯನ್ನು ಪತ್ರಕರ್ತರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚೌಕಟ್ಟನ್ನು ಹಾಕ್ಕೊಟ್ವಿ. ಭಾಳ ಚೆನ್ನಾಗಿ ನಡೀತು. ಈ ರೀತಿ ಅಂದರೆ ನಾವೇ ಹೇಳ್ಕೊಡ್ಬೇಕು ಮತ್ತೊಂದು ಅಂತಲ್ಲ, ಪತ್ರಕರ್ತರಿಗೆ ಜಗತ್ತಿನ ಎಲ್ಲ ವಿಷಯಗಳನ್ನು ಸಂಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ಅರಗಿಸ್ಕೊಂಡು ಬರೆಯುವಂಥ ಸಾಮರ್ಥ್ಯ ಇದೆ. ಆಮೇಲೆ ಪತ್ರಕರ್ತರು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಅವ್ರಿಗೆ ಈ ಥರ ರಿಸೋರ್ಸ್ ಪರ್ಸನ್ಗಳ ನೆಟ್ವರ್ಕ್ ಕೂಡ ಇರುತ್ತೆ. ನೆಟ್ವರ್ಕ್ ಇರುತ್ತೆ, ಆಕ್ಸೆಸ್ ಇರುತ್ತೆ. ಅವ್ರು ಮಾಡಬೇಕಾಗಿರೋ ಕೆಲಸ ಏನಂದರೆ ಅವ್ರಿಗೆ ಅವರು ಗಮನ ಕೊಟ್ಕೊಳ್ಳೋದು. ಎಲ್ಲಿಂದ ಗಮನ ಕೊಡೋಕ್ಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಸರ್, ಬಹುತೇಕ ಪತ್ರಕರ್ತರಲ್ಲಿ ಉಳಿತಾಯದ ಕ್ರಮನೇ ಇಲ್ಲ. ಬಂದ ಆದಾಯದಲ್ಲಿ ಓಕೆ, ಕೊನೆಗೆ ನಾನು ಎಷ್ಟೋ ಸತಿ ನೋಡಿದ್ದೀನಿ, ಇನ್ನೊಂದು ವಾರ ಅಂದರೆ ಅವ್ರ ಪಾಕೆಟ್ಸ್ ಎಷ್ಟು ಟೈಟ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು 100 ರೂಪಾಯಿ ಸಾಲ ಕೊಡೋ, 500 ರೂಪಾಯಿ ಸಾಲ ಕೊಡೋ ಅಂತ ಹಂತದ ಪತ್ರಕರ್ತರು ನೋಡಿದ್ವಿ. ಈಕ್ವಲಿ ಚೆನ್ನಾಗಿ ನಿರ್ವಹಣೆ ಮಾಡಿದವರು ಇದ್ದಾರೆ. ಸೊ ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಲೈಫಿಗೆ ಒಂದು ಡಿಸಿಪ್ಲಿನನ್ನು ಹಾಕ್ಕೊಂಡಿರಲ್ಲ, ಫಿನಾನ್ಷಿಯಲ್ ಡಿಸಿಪ್ಲಿನ್. ಮೊದಲು ನಂಗೆ ಎಷ್ಟು ಆದಾಯ ಬರ್ತಿದೆ, ನಾನು ಅದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಚೌಕಟ್ಟು ಹಾಕ್ಕೋಬೇಕು. ಚೌಕಟ್ಟು ಹಾಕ್ಕೊಂಡ ನಂತರ ಮೊದಲನೇದಾಗಿ ಮಾಡ್ಕೋಬೇಕಾಗಿರೋದು ಹೆಲ್ತ್ ಇನ್ಶೂರೆನ್ಸು. ಕೆಲವು ಕಂಪ್ನಿದು ಹೆಲ್ತ್ ಇನ್ಶೂರೆನ್ಸ್ ಇದೆ ಮತ್ತು ಕೆಲವು ಕಂಪ್ನಿಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಪ್ರೀಮಿಯಮ್ಗೆ ಕಟ್ಟಿದರೆ ಸಂಕಷ್ಟ ಕಾಲದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನೆರವಿಗೆ ಬರುತ್ತೆ. ಮತ್ತು ಯಾಕೆ ಕಂಪ್ನಿ ಹೆಲ್ತ್ ಇನ್ಶೂರೆನ್ಸ್ ಇದ್ದರೂ ತಗೋಬೇಕು ಅಂತ ಹೇಳಿದ್ರೆ ಕೆಲಸ ಹೋದಾಗ ಕವರೇಜ್ ಯಾರು ಕೊಡ್ತಾರೆ? ಕಂಪ್ನಿ ಕವರೇಜ್ ಕೊಡಲ್ಲ. ಆ ಕಾರಣಕ್ಕೆ ಕಂಪ್ನಿಯೇ ಹೆಲ್ತ್ ಇನ್ಶೂರೆನ್ಸ್ ಇದ್ದರೂ ಕೂಡ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಂದು ವೈಯಕ್ತಿಕ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಅಥವಾ ಕುಟುಂಬಕ್ಕೆ ಅಂತ ಬಂದಾಗ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಪಾಲಿಸಿಯನ್ನು ತಗೊಳ್ಳಿ. ಇದು ಏನಂದರೆ ನಾವು ಎಷ್ಟೋ ಜನ ನೋಡ್ತೀವಿ, ಈಗ ಯಾರದೇ ಸಹಾಯ ಕೇಳಿದ್ರು ಅದಕ್ಕೊಂದು ಮಿತಿ ಇರುತ್ತೆ. ಈಗ ಉದಾಹರಣೆಗೆ ಯಾರೋ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಪರಿಹಾರ, ಹೌದು ನಮ್ಮ ಸ್ನೇಹಿತರು ನಮ್ಮ ಬಳಗದವರೇ ಅಂತ ನಾವು ಮಾಡ್ಲಿಕ್ಕೆ ಹೋದರೂ ಕೂಡ ಯಾರಿಗೊಬ್ರಿಗೆ 50 ಲಕ್ಷ ಬೇಕು ಅಥವಾ ಒಂದು 30 ಲಕ್ಷ ಬೇಕು ಅಂದಾಗ ಅದು ದೊಡ್ಡ ಮೊತ್ತ ಆಗುತ್ತೆ. ಆಗ ಅಟ್ಲೀಸ್ಟ್ ಅವ್ರು ಒಂದು 20 ಲಕ್ಷ ಇನ್ಶೂರೆನ್ಸ್ ಕವರೇಜ್ ತೊಗೊಂಡಿದ್ರೆ ಆ ಹೊರೆಯನ್ನು ಕಡಿಮೆ ಮಾಡ್ಕೋಬೋದು. ಮೊದಲನೇದು ಹೆಲ್ತ್ ಇನ್ಶೂರೆನ್ಸ್. ಎರಡನೇದು ಪತ್ರಕರ್ತರು, ಬಹುಶಃ ನಾನು ಅರ್ಥಂಗಿ ಕಾರ್ಪೊರೇಟ್ ವರ್ಲ್ಡಲ್ಲೂ ನಾನು ಕೆಲಸ ಮಾಡಿರೋದ್ರಿಂದ ನಮ್ಮ ಪತ್ರಿಕೋದ್ಯಮದಲ್ಲಿ ಅದರಲ್ಲೂ TV ಪತ್ರಕರ್ತರು, ಪತ್ರಿಕೆಯಲ್ಲೂ ಒತ್ತಡ ಇರುತ್ತೆ, ಆದರೆ ಅತಿ ಹೆಚ್ಚು ಒತ್ತಡ ನಾನು ಎರಡರಲ್ಲೂ ಕೆಲಸ ಮಾಡಿದ್ದೀನಿ, TV ಪತ್ರಿಕೆ ಎರಡರಲ್ಲೂ. ನಾನು ನೋಡಿದಂಗೆ ಅತಿ ಹೆಚ್ಚು ಒತ್ತಡದಲ್ಲಿ TV ಪತ್ರಕರ್ತರು ಕೆಲಸ ಮಾಡ್ತಿರ್ತಾರೆ. ಫಿಸಿಕಲ್ ಸ್ಟ್ರೇನು, ಮೆಂಟಲ್ ಸ್ಟ್ರೇನ್ ಎರಡೂ ಇರುತ್ತೆ ಪತ್ರಿಕೋದ್ಯಮದಲ್ಲಿ. ಹಾಗಿರುವಾಗ ಅವರ ಆರೋಗ್ಯ ಕೈ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್. ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್ ಅಂದರೆ ಈಗ ಎಷ್ಟೋ ಜನ ನೋಡ್ತೀವಿ, ಚೆನ್ನಾಗಿದ್ದ 38 ವರ್ಷ 40 ವರ್ಷ ತೀರ್ಕೊಂಡ, ಹೃದಯಾಘಾತ ಆಯಿತು. ಈ ರೀತಿಯ ಘಟನೆಗಳನ್ನು ತುಂಬ ಓದ್ತೀವಿ. ಆವಾಗ ಏನಾಗುತ್ತೆ, ಇವ್ರು ಎಲ್ಲರ ಸಮಸ್ಯೆ ಅಬ್ಬಬ್ಬ ಅಂದರೆ ಏನಾಗ್ಬೋದು ಸರ್, CM ತನಕ ಹೋಗ್ತೀವಿ, ಒಂದು 3 ಲಕ್ಷ 5 ಲಕ್ಷ ಪರಿಹಾರ ಸಿಗ್ಬೋದು. ಇವತ್ತಿನ ಖರ್ಚಲ್ಲಿ 5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಎಷ್ಟು ದಿನ ಬರುತ್ತೆ ಸರ್? ಆ ಕುಟುಂಬಕ್ಕೊಂದು ಶಾಶ್ವತ ಪರಿಹಾರ ಅಂತೂ ಸಿಗಲ್ಲ. ಬೆಂಗಳೂರಲ್ಲಿ ಆ ಕುಟುಂಬ ವಾಸ ಮಾಡೋಕ್ಕಾಗಲ್ಲ, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಗಲ್ಲ. ಪತ್ರಕರ್ತರು ಇದೆಲ್ಲದಕ್ಕೂ ಪರಿಹಾರ ಬೇಕು ಅಂದರೆ ಒಂದು ಟರ್ಮ್ ಇನ್ಶೂರೆನ್ಸನ್ನು ಪ್ರತಿಯೊಬ್ಬ ಪತ್ರಕರ್ತರು ಮಾಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅವರ ಶಕ್ತಿಗೆ ಅನುಗುಣವಾಗಿ ಅದು 50 ಲಕ್ಷನೋ 75 ಲಕ್ಷನೋ 25 ಲಕ್ಷನೋ 1 ಕೋಟಿನೋ ಕವರೇಜು. 500 ರೂಪಾಯಿಂದ ಪ್ರೀಮಿಯಮ್ಗಳು ಶುರುವಾಗ್ತವೆ ಪ್ರತಿಯೊಬ್ಬರು. ಮತ್ತು ಟರ್ಮ್ ಇನ್ಶೂರೆನ್ಸ್ ಇದ್ದಾಗ ಏನಾಗುತ್ತೆ, ಒಂದು ನನಗೆ ಈಗ ಯಾರಿಗೂ ನಂಗೆ ಏನೋ ಆಗಬೇಕು ಅಂತಿರಲ್ಲ, ಏನೋ ಆದ್ರೂ ಅಟ್ಲೀಸ್ಟ್ ನನ್ನ ಕುಟುಂಬ ಒಂದು ನೆಮ್ಮದಿಯಾಗಿರುತ್ತೆ ಅನ್ನೋ ಒಂದು ಸಮಾಧಾನ ಇರುತ್ತೆ. ಎಷ್ಟೋ ಪತ್ರಕರ್ತರು ಸರ್ ವೈಯಕ್ತಿಕವಾಗಿ ನಂಗೆ ಕರೆ ಮಾಡಿ, ಈ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ, ಒಂದು ನೆಮ್ಮದಿಯಾಗಿದೆ ಸರ್ ಅಂತ ಹೇಳಿದ್ದು ಉದಾಹರಣೆಗಳನ್ನು ನಾನೇ ನೋಡಿದ್ದೆ. ಹಾಗಾಗಿ ಕಡ್ಡಾಯವಾಗಿ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳಿ. ನಾಳೆ ಏನಾಗುತ್ತೆ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ.
ಆದರೆ ನಾಳೆಗೆ ನಾವು ಸಜ್ಜಾಗಿದ್ದೀವ, ನಮ್ಮ ಕುಟುಂಬ ಆದರೂ ನಮ್ಮನ್ನು ಬೈಕೊಳ್ಳಲ್ವಾ? ನಾನು ಆಗಲೇ ಹೇಳಿದ್ನಲ್ಲ, 2 ರೀತಿ ಲಾಸ್ ಆಗುತ್ತೆ. ಒಂದು ಎಮೋಷ್ನಲ್ ಲಾಸು, ಒಂದು ಫಿನಾನ್ಷಿಯಲ್ ಲಾಸು. ಎಮೋಷನಲ್ ಲಾಸ್ಗೆ ಪರಿಹಾರ ಇಲ್ಲ, ಆದರೆ ಫಿನಾನ್ಷಿಯಲ್ ಲಾಸ್ಗೆ ಟರ್ಮ್ ಇನ್ಶೂರೆನ್ಸ್ ಅನ್ನೋ ಪರಿಹಾರ ಇದೆ, ಅದನ್ನು ಪಡ್ಕೊಳ್ಳಿ. ಆಮೇಲೆ ಇನ್ನೊಂದು ನಾನು ಇದು ಹೇಳಬೇಕು, ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ತುಂಬ ಜನ ಟ್ರಾವೆಲ್ ಮಾಡ್ತಿರ್ತಾರೆ, ತುಂಬ ಜನ 2 ವೀಲರಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ನಮ್ಮ ಒಬ್ಬ ಸುದ್ದಿ ಟಿವಿಯ ಒಬ್ಬ ವರದಿಗಾರ ಮೌನೇಶ್ ಅಂತ, ಪಾಪ ಅವನು ಇಲ್ಲಿ ಬೆಂಗಳೂರಿಂದ ಅವ್ನು ಟ್ರಾನ್ಸ್ಫರ್ ತೊಗೊಂಡು ಹೋಗಿ ಹಾವೇರಿ ಕಡೆ ಎಲ್ಲ ಹೋದ, ಸ್ವಲ್ಪ ದಿನದಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಬಿಟ್ಟ ನೋಡಿ. ಅಂದರೆ ಯಾಕಂದರೆ 2 ವೀಲರ್ಲಿ ಹೋಗ್ತಾ ಇದ್ದ ರಾತ್ರಿ. ಸೊ ಅಂಥ ಪ್ರಸಂಗಗಳು ತುಂಬ ಜನ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗೆ ಬರುತ್ತೆ. ಸೊ ಹೀಗಾಗಿ ನನ್ನ ಪ್ರಕಾರ ಆಕ್ಸಿಡೆಂಟ್ ಒಂದು ಪಾಲಿಸಿ ಸರ್ ಏನಂದ್ರೆ, ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಇದೆಯಲ್ಲ, ಅದರಲ್ಲಿ ಆಕ್ಸಿಡೆಂಟ್ ಕವರ್ ಆಗಿರುತ್ತೆ. ಅದಕ್ಕೆ ಅಡಿಷನಲ್ ಈಗ 1 ಕೋಟಿ ನಾನು ಕವರೇಜ್ ತಗೊಂಡಿರ್ತೀನಿ ಅಂತ ಅನ್ಕೊಂಡ್ರೆ ಸರ್, ಅಥವಾ 50 ಲಕ್ಷ ಕವರೇಜ್ ತಗೊಂಡಿರ್ತೀನಿ ಅಂದರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಅಂತ ಒಂದು ಅಡಿಷ್ನಲ್ ಕವರೇಜ್ ಬರುತ್ತೆ, ತುಂಬ ಕಡಿಮೆ ಮೊತ್ತಕ್ಕೆ. ಅದನ್ನು ತಗೊಂಡ್ರೆ ಹೆಚ್ಚುವರಿ ಕವರೇಜು ಸಿಗುತ್ತೆ. ಬಟ್ ಬೇಸಿಕಲಿ ಟರ್ಮ್ ಇನ್ಶೂರೆನ್ಸಲ್ಲಿ ಯಾವುದೇ ರೀತಿಯ ಸಾವುಗಳಿಗೂ ಕವರೇಜ್ ಸಿಗುತ್ತೆ, ಎಕ್ಸೆಪ್ಟ್ ಸೂಸೈಡು ಕೂಡ 1 ವರ್ಷದ ನಂತರ ಕೆಲವು ಇದರಲ್ಲಿ ಕವರೇಜ್ ಕೊಡ್ತಾರೆ, ಬಟ್ 1 ವರ್ಷದ ನಂತರ ಕೊಡಲ್ಲ. ಮೋಸ್ಟ್ ಆಫ್ ದಿ ಡೆತ್ಸ್ಗೆ ಕವರೇಜು ಇದರಲ್ಲಿ ಸಿಗುತ್ತೆ, ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸಲ್ಲಿ. ಸೊ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಕವರೇಜೇ ಇದಕ್ಕೆ ಸಾಕಾಗುತ್ತೆ. ಅಡಿಷ್ನಲ್ ಆಗಿ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಅಂತ ಇರುತ್ತೆ, ಅದನ್ನು ಬೇಕಿದ್ರೆ ಇನ್ಕ್ಲೂಡ್ ಮಾಡ್ಕೋಬೋದು. ಕಡಿಮೆ ಪ್ರೀಮಿಯಮ್ಗೆ ಅದು ಇನ್ಕ್ಲೂಡ್ ಆಗಕ್ಕೆ ಸಾಧ್ಯ ಇದೆ. ಎಸ್ ಎಸ್. ಸೊ ನೀವು ಹೇಗೆ ಕಂಟಿನ್ಯೂ ಮಾಡ್ತಾ ಇದ್ರಿ? ಹಾಂ ಸರ್. ಸೊ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ಈಗ ನಾನು ಹೇಳಿದ್ದು ಎಷ್ಟೋ ಪತ್ರಕರ್ತರು ಸರ್ ಎಷ್ಟು ಸ್ಕಿಲ್ಡ್ ಇದ್ದಾರೆ, ಪುಸ್ತಕ ಬರೆಯೋದು, ಮಾತಾಡೋದು, ಅದನ್ನು ಆದಾಯದ ಮೂಲವಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನೀವು ಸಜ್ಜಾಗಿ. ಅಫ್ಕೋರ್ಸ್ ಕಂಪ್ನಿಗಳಲ್ಲಿ ಮಿತಿ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಕಂಪನಿಯ ಮಿತಿಗಳಿಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ನೀವು ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೋಬೋದಾ ಅನ್ನೋದನ್ನು ನೀವು ಗಮನಿಸಿ. ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಿದ್ದೆ ಸರ್, ಪತ್ರಿಕೋದ್ಯಮ ಅನ್ನೋದು ಹೈ ಇಂಟೆನ್ಸಿಟಿ ಜಾಬ್, ಬೌದ್ಧಿಕ ಮತ್ತು ಫಿಸಿಕಲ್ ಎರಡೂ ಸ್ಟ್ರೆಸ್ಸನ್ನು ತಗೊಂಡು ಮಾಡಬೇಕಾದಂಥ ಒಂದು ಕೆಲಸ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ವಿಲ್ ಪಾಸ್ 50, 55, ಆವಾಗ ಏನಾಗುತ್ತೆ, ಕಂಪ್ನಿ ಆಲ್ಸೋ ಸ್ಟಾರ್ಟ್ಸ್ ಫೀಲಿಂಗ್ ದ್ಯಾಟ್ ಇವರು ಒಂಥರ ಫಿನಾನ್ಷಿಯಲ್ ಬರ್ಡನ್ ಅನ್ನಿಸ್ತಿದೆ ಅಂತ ಕಂಪ್ನಿನೇ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಆವಾಗ ನಾವು ಉದ್ಯಮ ಕಟ್ಟುವಷ್ಟು ತಯಾರಿ ಇರಬೇಕು, ಅಥವಾ ನಮಗೆ ನಾವೇ ಆದಾಯದ ಮೂಲಗಳನ್ನು ಹುಡ್ಕೋಬೇಕು ನಮ್ಮ ಸ್ಕಿಲ್ಗಳ ಮೂಲಕ. ಅದಕ್ಕೆ ಸಜ್ಜಾಗಬೇಕು. ಮತ್ತು ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. ಈಗೇನಾಗುತ್ತೆ, ನೀವು ಆಗಲೇ ಹೇಳ್ತಿದ್ರು, ತುಂಬ ಸಂಬಂಧಗಳು ಯಾಕೆ ಹಾಳಾಗ್ತವೆ ಅಂತ ಹೇಳಿದ್ರೆ, ಹಣಕಾಸಿನ ಶಿಸ್ತಿಲ್ದಿದ್ದಾಗ. ಯಾವುದೋ ಸ್ನೇಹಿತ ಒಂದು 10,000 ರೂಪಾಯಿ ಕೊಡ್ತಾನೆ ಕಷ್ಟ ಅಂದಾಗ, ಆ 10,000 ರೂಪಾಯಿ ನೆಕ್ಸ್ಟ್ 10 ತಿಂಗಳಾದರೂ ಬರಲ್ಲ. ಆವಾಗ ಹಣಕಾಸಿನ ವಿಶ್ವಾಸಕ್ಕೆ ಇರ್ತವೆ. ಅಂದರೆ ನಿಮ್ಮ ತಿಂಗಳ ಖರ್ಚಿನ 6 ತಿಂಗಳು ಮೊತ್ತವನ್ನು ಒಂದು 50,000 ರೂಪಾಯಿ ಅಂತ ಹೇಳಿದ್ರೆ, ಒಂದು 3 ಲಕ್ಷ ರೂಪಾಯಿಯನ್ನು ನೀವು ಎಮರ್ಜೆನ್ಸಿ ಫಂಡಾಗಿ ಇಟ್ಕೋಬೋದಾ? 50,000 ರೂಪಾಯಿ ಅಂತ ನೀವು ನಿಮ್ಮ ಆದಾಯಕ್ಕೆ ತಕ್ಕಂತೆ ಅದನ್ನು ಟ್ಯೂನ್ ಮಾಡ್ಕೊಳ್ಳಿ. ನೆಕ್ಸ್ಟು ದಯವಿಟ್ಟು ಹೂಡಿಕೆ ಮಾಡಿ. ನೀವು ಕಷ್ಟಪಟ್ಟು ಪತ್ರಕರ್ತರಾಗಿರ್ತೀರಿ, ನಿಮ್ಮ ಮಕ್ಕಳು ಕೂಡ ಒಳ್ಳೆ ಭವಿಷ್ಯವನ್ನು ನೋಡಬೇಕು, ಒಳ್ಳೆ ರೀತಿಯಲ್ಲಿ ಇದಾಗಬೇಕು. ಅವರಿಗೆ ಇವತ್ತಿನ ಶಿಕ್ಷಣ ವೆಚ್ಚ ಎಷ್ಟಾಗ್ತಿದೆ ಅಂದರೆ LKGಗೆ ಸೇರಿಸ್ಬೇಕಂದ್ರೆ 1.5-2 ಲಕ್ಷ ರೂಪಾಯಿ ಬೇಕಾದಂಥ ಸಂದರ್ಭ ಇದೆ. ಹಾಗಾಗಿ ನೀವು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹೂಡಿಕೆಗಳನ್ನು ಮಾಡಿ. ನಾನು ಆಗಲೇ ಹೇಳಿದ್ನಲ್ಲ, ಥಿಂಕಿಂಗ್ ಸೆಲ್ಫ್ ಇಸ್ ನಾಟ್ ಸೆಲ್ಫಿಶ್. ಮತ್ತು ಏನಾಗುತ್ತೆ, ಈಗ ನನ್ನದೇ ಎಕ್ಸಾಂಪಲ್ ತೊಗೊಂಡ್ರೆ, ನಾನು ಪತ್ರಿಕೋದ್ಯಮದಲ್ಲಿ ಇರೋ ತನಕ ನನ್ನ ಹತ್ರ ಟರ್ಮ್ ಇನ್ಶೂರೆನ್ಸ್ ಇರಲಿಲ್ಲ. ಹೆಲ್ತ್ ಇನ್ಶೂರೆನ್ಸನ್ನು ನಾನು ಅಪ್ಗ್ರೇಡ್ ಮಾಡ್ಕೊಂಡಿರಲಿಲ್ಲ. 5 ಲಕ್ಷ ಕವರೇಜ್ ಇದ್ದಿದ್ದನ್ನು ನಾನು ಇವತ್ತು 20 ಲಕ್ಷ ಕವರೇಜಿಗೆ ಮಾಡ್ಕೊಂಡಿದ್ದೀನಿ. ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಇವತ್ತಿನ ಇನ್ಫ್ಲೇಷನ್ ಆ ರೀತಿ ಇದೆ, ಖರ್ಚುಗಳು ಆ ರೀತಿ ಬರುತ್ತೆ ಅಂತ. ಸೊ ಮತ್ತು ನಾನು ಇನ್ವೆಸ್ಟ್ಮೆಂಟ್ಗಳನ್ನೇ ಮಾಡಿರಲಿಲ್ಲ. ಒಂದಷ್ಟು ಹಳೆ ಟ್ರೆಡಿಷ್ನಲ್ ಇನ್ಶೂರೆನ್ಸ್ ಪಾಲಿಸಿಗಳು ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಏನಿಲ್ಲ. ನನ್ನ ಎಷ್ಟೋ ದುಡ್ಡು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಸುಮ್ಮನೆ ಕೂತಿತ್ತು. ಇವತ್ತು ನನ್ನ ಉಳಿತಾಯ ಹೂಡಿಕೆಗಳನ್ನು ಸ್ಟ್ರೀಮ್ಲೈನ್ ಮಾಡಿದ್ದೀನಿ. ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ಪರಿಸ್ಥಿತಿಯನ್ನು ನಿಭಾಯಿಸಬಹುದಾದಂಥ ಧೈರ್ಯ ಇವತ್ತು ಬಂದಿದೆ. ಯಾಕೆ ಬಂದಿದೆ ಅಂದರೆ, ನಾನು ಆ ಫೀಲ್ಡಲ್ಲಿ ಬಂದೆ, ನನಗೆ ಒಂದಿಷ್ಟು ತಿಳುವಳಿಕೆ ಸಿಕ್ತು. ಈ ತಿಳುವಳಿಕೆಯನ್ನು ಪ್ರತಿಯೊಬ್ಬರು ಪತ್ರಕರ್ತರು ಅಳವಡಿಸ್ಕೊಂಡ್ರೆ ಅವ್ರ ಬದುಕು ಹಸನಾಗುತ್ತೆ. ಮತ್ತು 2 ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ ಟರ್ಮ್ ಇನ್ಶೂರೆನ್ಸ್ ಅಂದಾಗ. ಒಂದು, ನಿಮ್ಮ ಗಂಡ ಹೆಂಡತಿ, ಅಂದರೆ ಹೆಂಡತಿ ಕೆಲಸ ಮಾಡ್ತಿದ್ದ ಪರಿಸ್ಥಿತಿಯಲ್ಲಿ ಗಂಡ ಮತ್ತು ಮಕ್ಕಳು, ಗಂಡ ಕೆಲಸ ಮಾಡ್ತಿದ್ದಂಥ ಪರಿಸ್ಥಿತಿಯಲ್ಲಿ ಹೆಂಡತಿ ಮತ್ತು ಮಕ್ಕಳು, ಇವರಿಬ್ಬರು ನೆಮ್ಮದಿಯಾಗಿರಬೇಕು ಅಂದರೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ. ಅಥವಾ ನಮಗವರು ಇನ್ನೂ ಮದುವೆನೇ ಆಗಿಲ್ಲ ಅಂತ ನೀವು ಕೇಳ್ಬೋದು, ಆದಷ್ಟು ಬೇಗ ತಗೊಳ್ಳಿ. ಟರ್ಮ್ ಇನ್ಶೂರೆನ್ಸಿಂದ ಅನುಕೂಲ ಜಾಸ್ತಿ ಇದೆ. ಯಾಕೆಂದರೆ ಬೇಗ ತೆಗೆದುಕೊಂಡ್ರೆ ಪ್ರೀಮಿಯಂ ಕಡಿಮೆ ಇರುತ್ತೆ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕಷ್ಟಪಟ್ಟು ಓದಿಸಿರ್ತಾರೆ, ಅವರು ನಿಮ್ಮ ಮೇಲೆ ಅವಲಂಬಿಸಿರ್ತಾರೆ. ನಾವು ಹೇಳ್ಬೋದು ರಿಟೈರ್ಮೆಂಟ್ಗೆ ಅವ್ರು ಪ್ಲ್ಯಾನ್ ಮಾಡ್ಕೋಬೇಕಿತ್ತು ಅಂತ. ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಮಕ್ಕಳನ್ನೇ ರಿಟೈರ್ಮೆಂಟ್ ಫಂಡ್ ಅಂತ ಇವತ್ತಿಗೂ ಆಲೋಚನೆ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ
ಅವರ ಜೀವಕ್ಕೂ ಆಶ್ರಯ ಆಗೋ ರೀತಿಯಲ್ಲಿ ನೀವು ಸಜ್ಜಾಗಿ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿ. ನಿಮ್ಮ ಹೂಡಿಕೆಗಳ ಬಗ್ಗೆ ನಿಮ್ಮ ಮಡ್ದಿ ಜೊತೆ ಗಂಡನ ಜೊತೆ ಮಾತಾಡಿ. ಜೊತೆಗೆ ಏನಂತ ಹೇಳಿದ್ರೆ, ಈಗ ನೀವು ಒಬ್ಬರು ದುಡಿತಾ ಇದ್ರಿ, ನಿಮ್ಗೆ ಎಷ್ಟೊಂದು ನೆಟ್ವರ್ಕ್ ಇರುತ್ತೆ. ನಿಮ್ಮ ಮಡ್ದಿನೋ ಅಥವಾ ಗಂಡನೋ ಇನ್ನೊಂದು ಪರ್ಯಾಯ ಸಣ್ಣ ಉದ್ಯಮವನ್ನು ಕಟ್ಬೋದಾ, ಅವರಿಗೆ ಆ ಒಂದು ಸೂಚನೆಯನ್ನು ಅಥವಾ ಆ ಒಂದು ಡೈರೆಕ್ಷನನ್ನು ತೋರಿಸಿ. ಯಾಕೆಂದರೆ ನೆಟ್ವರ್ಕ್ ಇರುತ್ತೆ ನಿಮ್ಮ ಹತ್ರ, ಎಷ್ಟೋ ಜನರ ಸಂಪರ್ಕ ಇರುತ್ತೆ. ನೀವು ಆ ಸಂಪರ್ಕವನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಂಡ್ರೆ ಪಾರದರ್ಶಕವಾಗಿ, ಅದರಿಂದನೂ ಬೆಳವಣಿಗೆ ಸಾಧ್ಯ ಇದೆ. ಸೊ ಬಿಲ್ಡ್ ಇನ್ಕಮ್ ಸ್ಟ್ರೀಮ್ಸ್. ಆ ನಂತರ ಗುರಿ ಕೇಂದ್ರಿತವಾಗಿ ಹೂಡಿಕೆ ಮಾಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮದುವೆಗೆ, ಅಥವಾ ನಿಮ್ಮ ರಿಟೈರ್ಮೆಂಟ್ಗೆ, ಈ ರೀತಿಯ ನಾವೊಂದು ಬೈಕ್ ತೊಗೋಬೇಕು ಅಂದರೆ ಅದಕ್ಕೆ. ಮತ್ತು ಪರ್ಸ್ನಲ್ ಲೋನ್ಗಳನ್ನು ಮಾಡಿಕೊಂಡು ಕೈ ಸುಟ್ಕೋಬೇಡಿ. ಪರ್ಸ್ನಲ್ ಲೋನಲ್ಲಿ, ಕ್ರೆಡಿಟ್ ಕಾರ್ಡಲ್ಲಿ ನಾವು ಜೀವನವನ್ನು ಉದ್ಧಾರ ಮಾಡಲಿಕ್ಕಾಗಲ್ಲ. 18%, 17% ಪರ್ಸ್ನಲ್ ಲೋನ್ ಇಂಟ್ರೆಸ್ಟ್ ಕಟ್ಟಿ ಯಾವ ವ್ಯಕ್ತಿಯೂ ಜೀವನದಲ್ಲಿ ಉದ್ಧಾರ ಆಗಿಲ್ಲ. ಮತ್ತು ಕ್ರೆಡಿಟ್ ಕಾರ್ಡಲ್ಲಿ ಮಿನಿಮಮ್ ಡ್ಯೂ ಕಟ್ಕೊಂಡು ವರ್ಷಕ್ಕೆ 40%, 45% ಇಂಟ್ರೆಸ್ಟನ್ನು ಕಟ್ಟಬೇಡಿ. ಇವೆಲ್ಲವೂ ಒಂದು ರೀತಿ ಫಿನಾನ್ಷಿಯಲ್ ವಿಷಿಯಸ್ ಸರ್ಕಲಲ್ಲಿ ನಾವು ಸಿಕ್ಕಾಕೋತೀವಿ. ಏನಂದರೆ ಸಾಲದ ಚಕ್ರದಲ್ಲಿ ಸಿಕ್ಕಾಕೋತೀವಿ. ಸೊ ಇದೆಲ್ಲದಕ್ಕೂ ಗಮನ ಕೊಡಿ. ಪತ್ರಕರ್ತರಿಗೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಿಷ್ಟೇ, ಹಣಕಾಸು ಯೋಜನೆ ರೂಪಿಸಿ, ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಳ್ಳಿ, ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ರಿಟೈರ್ಮೆಂಟ್ ಪ್ಲ್ಯಾನಿಂಗು ಸಾಧ್ಯ ಆದಷ್ಟು ಮಾಡ್ಕೊಳ್ಳಿ. ಅಫ್ಕೋರ್ಸ್ PF ಅಷ್ಟೋ ಇಷ್ಟೋ ಇರುತ್ತೆ, ಬಟ್ ಅದು ಏನಕ್ಕೂ ಸಾಕಾಗಲ್ಲ, ಸಜ್ಜು ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಜಮೀನು ಮತ್ತೊಂದು ಏನಿದೆ ಅಂದರೆ ಅದು ಪ್ಲ್ಯಾನ್ B ಮಾಡ್ಕೊಳ್ಳಿ. ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿ. ನೀವು ಹೂಡಿಕೆ ಮಾಡಿರೋ ವಿಚಾರವನ್ನು ನಿಮ್ಮ ಕುಟುಂಬದವರಿಗೆ ತಿಳಿಸಿ. ಎಲ್ಲದಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ, ನಾನಿಲ್ಲದ ಪರಿಸ್ಥಿತಿಯಲ್ಲಿ ನನ್ನ ಕುಟುಂಬ ಹೇಗಿರುತ್ತೆ, ಸುರಕ್ಷಿತವಾಗಿ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಿಮಗೆ ನೀವು ಕೇಳ್ಕೊಳ್ಳಿ. ಓ ಹೌದಪ್ಪ, ನಾನು ಇಲ್ಲದೇ ಇದ್ದರೂ ನನ್ನ ಕುಟುಂಬ ಒಂದು ಹಂತಕ್ಕೆ ಜೀವನವನ್ನು ನಡೆಸ್ಕೊಂಡು ಹೋಗಬಲ್ಲದು ಅಂತ ಅನಿಸಿದರೆ, ನೀವು ನಿಮ್ಮ ಕುಟುಂಬಕ್ಕೆ, ನಿಮ್ಮ ವೃತ್ತಿಗೂ ನೀವು ನ್ಯಾಯ ಒದಗಿಸಿದ್ದೀರಿ ಅಂತ ಆಗುತ್ತೆ. ಸೊ ಭಾಳ ಚೆನ್ನಾಗಿ ಹೇಳಿದರು. ಯಾಕಂದರೆ ಯೂಶ್ವಲಿ ನಾವು ಅದೇ ಪಾಂಡವ್ರದ್ದೊಂದು ಕತೆ ನೆನಪು ಬರ್ತಲ್ಲ, ಯಕ್ಷ ಕೇಳ್ತಾನಂತೆ ಧರ್ಮರಾಯನಿಗೆ, ಇಡೀ ಈ ಜಗತ್ತಿನ ಬಗ್ಗೆ ನನಗೆ ತುಂಬ ಆಶ್ಚರ್ಯ ಆಗುವಂಥ ವಿಷಯ ಯಾವುದು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವ್ನು ಸಾಯ್ತಾನೆ, ನಾನು ಸಾಯಿಲ್ಲ ಅನ್ಕೋತಾನೆ. ನಮಗೂ ಅದು ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ಸೊ ಹೀಗಾಗಿ ನೋಡೋರ್ಗೂ ಹಾಗೆ ಅನಿಸಿರುತ್ತೆ, ನಮಗಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಲ್ಲ, ನಮಗೇನಾಗುತ್ತೆ ಅಂಥೇಳಿ. ಬಟ್ ಶರತ್ ಹೇಳಿದಾಗೆ, ವಿ ಡೋಂಟ್ ನೋ ಟುಮಾರೋ. ಸೊ ಹೀಗಾಗಿ ಈ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಆಮೇಲೆ ನಾವೆಲ್ಲ ನಮ್ಮ ಫ್ಯಾಮಿಲಿನ ತುಂಬ ಇಷ್ಟಪಡ್ತೀವಿ, ಬಟ್ ಅವರು ನಾವು ಹೋದ್ಮೇಲೆ ನಮ್ಮನ್ನು ಅವ್ರು ಇಷ್ಟಪಡದೇ ಇರೋ ರೀತಿ ಆಗಬಾರ್ದು. ಅಯ್ಯೋ ಏನೋ ಸಾಲ ಮಾಡಿ ಹೋಗ್ಬಿಟ್ಟ ನನ್ನ ಗಂಡ, ನನ್ನ ಹೆಂಡತಿ ಏನೋ ಮಾಡಿ ಹೋಗ್ಬಿಟ್ಲು ಅಂತ ಅವ್ರು ಅನ್ಕೋಬಾರ್ದು. ಅಂತಂದರೆ ನಾವು ಈ ಥರದೊಂದು ಪ್ಲ್ಯಾನ್ ಮಾಡ್ಕೋಬೇಕು. ಪತ್ರಕರ್ತರಿಗೆ ಯಾಕೆ ಈ ಒಂದು ವಿಶೇಷವಾದ ಎಪಿಸೋಡ್ ಮಾಡಿದ್ದೀವಿ ಅಂದರೆ, ಇಡೀ ಜಗತ್ತಿನ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ, ನಮ್ಮ ಕೆಲಸನೇ ಅದು ಕಾರ್ಮಿಕರ ಬಗ್ಗೆ ಮಾತಾಡ್ತೀವಿ ನಾವು, ಓಕೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ದರ ಏರಿಕೆ ಬಗ್ಗೆ ಮಾತಾಡ್ತೀವಿ, ಮೆಟ್ರೋ ದರ ಏರಿಕೆ ಆದರೆ ಅದ್ರ ಬಗ್ಗೆ ಮಾತಾಡ್ತೀವಿ, ಟ್ರೈನ್ ದರದ ಬಗ್ಗೆ ಮಾತಾಡ್ತೀವಿ, ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಸಿನಿಮಾ ಪ್ರೊಡ್ಯೂಸರ್ ಲಾಸಲ್ಲಿದ್ದಾರೆ ಅಂತ ಮಾತಾಡ್ತೀವಿ, ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮ ಬಗ್ಗೆ ಯಾರು ಮಾತಾಡಬೇಕು? ಸೊ ಹೀಗಾಗಿ ಈ ವಿಚಾರಗಳು ತುಂಬ ಪ್ರಸ್ತುತ ಮತ್ತು ತುಂಬ ಅವಶ್ಯಕ ಅಂತ ನನಗನ್ಸುತ್ತೆ. ಸೊ ಅದನ್ನು ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ, ನಾನು ಶರತ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ, ಪತ್ರಕರ್ತರ ಸಮೂಹದ ಪರವಾಗಿ. ಮತ್ತು ಈ ವಿಚಾರಗಳು ಬರೀ ಪತ್ರಕರ್ತರಲ್ಲಿ ಎಲ್ರಿಗೂ ಅಪ್ಲೈ ಆಗುವಂಥ ವಿಚಾರಗಳೇ ಇವೆಲ್ಲವೂ ಕೂಡ, ಭಾಳಷ್ಟು ವಿಚಾರಗಳು. ಹೀಗಾಗಿ ಎಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಳ್ಳಿ. ಮತ್ತು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ಇನ್ನೊಂದು ಸಪ್ರೇಟ್ ಆದ ವಿಡಿಯೋ ಮಾಡಿದ್ದೀನಿ, ಅದು ಪತ್ರಕರ್ತರಿಗೂ ಅಪ್ಲೈ ಆಗುತ್ತೆ, ಎಲ್ರಿಗೂ ಅಪ್ಲೈ ಆಗುವಂಥ ವಿಡಿಯೋ. ಆ ವಿಡಿಯೋನ ದಯವಿಟ್ಟು ನೋಡಿ ಅಂತ ಹೇಳ್ತಾ, ನಾನು ಶರತ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಶರತ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ. ಥ್ಯಾಂಕ್ಸ್ ಅಲಾಟ್. ಸೊ ಶರತ್ ಅವ್ರ ಪುಸ್ತಕ ಇದು ಮಿಡ್ ಕ್ಲಾಸ್ ಟು ರಿಚ್ ಅಂತ, ಅಂದರೆ ಮಧ್ಯಮ ವರ್ಗದಿಂದ ಶ್ರೀಮಂತಿಕೆಯ ದಾರಿ ಹೇಗೆ ಅಂತ. ಇದನ್ನು ನೀವು ಬೈ ಮಾಡಬೇಕು ಅಂದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಹುರೂಪಿ ಪ್ರಕಾಶನದಿದು. ಇದರಲ್ಲಿ ಭಾಳ ಒಳ್ಳೆ ವಿಚಾರಗಳನ್ನ, ನಮ್ಮ ಜೀವನಕ್ಕೆ ಬೇಕಾಗಿರೋ ವಿಚಾರಗಳನ್ನ ಅವರು ಬರೆದಿದ್ದಾರೆ. ಇದನ್ನು ಓದಿದರೆ ಪ್ರಾಯಶಃ ನಿಮಗೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಏನು ಮಾಡ್ತಾ ಇದ್ದೀನಿ, ಅದು ಸರಿ ಇದೆಯಾ ತಪ್ಪಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಆ ದಿಕ್ಕಲ್ಲಿ ಹೋಗ್ಬೇಕಾದ್ರೆ ಮತ್ತೊಂದಷ್ಟು ಸ್ಟಡಿ ಮಾಡಬೇಕಾಗುತ್ತೆ, ಅದು ಮುಂದೆ ನೀವು ಮಾಡ್ತಾ ಹೋಗ್ತೀರಾ. ಬಟ್ ಖಂಡಿತ ಒಂದು ಓವರ್ ವ್ಯೂ ಈ ಪುಸ್ತಕ ಕೊಡುತ್ತೆ. ಆ ದೃಷ್ಟಿಯಿಂದ ಅದನ್ನು ನೀವು ಓದಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ, ಪ್ರಶ್ನೆಗಳಿಗೂ ಸ್ವಾಗತ, ಅಭಿಪ್ರಾಯಗಳಿಗೂ ಸ್ವಾಗತ. ನೋಡ್ತಾರೆ ಗರುಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.